ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬೈಲಕುಪ್ಪೆ ಪೊಲೀಸ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್. ಆರೋಪಿಯನ್ನು ಬಂಧಿಸಿದ ಬೈಲಕುಪ್ಪೆ ಪೊಲೀಸರು 3 ದಿನಗಳ ಹಿಂದೆ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ. ಬೈಲಕುಪ್ಪೆ ಪೊಲೀಸರ ಬಗ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದೆ. ಪೊಲೀಸರ ಕಾರ್ಯವೈಖರಿಯನ್ನು ಪ್ರಶ್ನಿಸಿದ್ದ ಯುವಕ ದಿಲೀಪ್ ಗೌಡ ಪಿರಿಯಾಪಟ್ಟಣ ತಾಲೂಕಿನ ಬೂತನಹಳ್ಳಿ ಗ್ರಾಮದ ನಿವಾಸಿ. ಬೆಂಗಳೂರಿನಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈತನಿಗೆ ಅದನ್ನೇನ್ ಮಾಡಿದ್ರೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಈತ ಸಿಕ್ಕಾಕೊಂಡಿರೋದು. ಬೆಂಗಳೂರಲ್ಲಿ ಇತ್ಕೊಂಡು ಪೋಸ್ಟ್ ಮಾಡಿದ್ದು ಅಥವಾ ಅದೇನು ಎತ್ತ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಸಿಗಬೇಕಾಗಿದೆ. ಪೊಲೀಸರ ಕಾರ್ಯವೈಖರಿ ಬಗ್ಗೆ ಈತನಿಗೆ ಅಸಮಾಧಾನ ಇತ್ತು ಅಂತ ಕಾಣಿಸುತ್ತೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು. ಅಂದ್ರೆ ಈಗ ಕೆಲವರಿಗೆ ಅದೊಂದು ಚಾಳಿ. ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಯಾರ ಬಗ್ಗೆ ಬೇಕಾದ್ರೂ ಏನು ಬೇಕಾದ್ರೂ ಬಾಯಿಗೆ ಬಂದಂಗೆ ಬರೆದು ಹಾಕ್ಬೋದು. ಅವರೇ ನಮ್ಮನ್ನು ಹುಡ್ಕೊಂಡು ಬರಲ್ಲ ಅಂತ. ಪೊಲೀಸರ ಬಗ್ಗೆನೇ ಬರೆದು ಹಾಕಿದ್ರೆ ಬಿಟ್ಬಿಡ್ತಾರ? ಅವರು ಹುಡ್ಕೊಂಡು ಬಂದಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ತಗ್ಲಾಕೊಂಡಿದ್ದಾನೆ. ಇವನಿಗೆ ಅದೇನು ಸಮಸ್ಯೆ ಆಗಿತ್ತು, ಯಾವ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಆರೋಪಿಯನ್ನು ಬಂಧಿಸಿದ್ದಾರೆ ಬೈಲಕುಪ್ಪ ಪೊಲೀಸರು. 3 ದಿನಗಳ ಹಿಂದೆ ಫೇಸ್ಬುಕ್ ಅಕೌಂಟ್ನಲ್ಲಿ ಬಾಯಿಗೆ ಬಂದಂಗೆ ಬರೆದು ಹಾಕೊಂಡಿದ್ದ. ಪಿರಿಯಾಪಟ್ಟಣ ತಾಲೂಕಿನ ಬೂತನಹಳ್ಳಿ ಗ್ರಾಮದ ನಿವಾಸಿ ಈತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈತನ ಅಕೌಂಟನ್ನು ಚೆಕ್ ಮಾಡಿದ್ದಾರೆ. ನಮ್ಮ ಬಗ್ಗೆನೇ ಬಾಯಿಗೆ ಬಂದಂಗೆ ಬರೆದು ಹಾಕಿದಾನಲ್ಲ ಅಂತ ಹುಡುಕೋಕೆ ಶುರು ಮಾಡಿದ್ದಾರೆ. ಏನಿಲ್ಲ, ಫೇಸ್ಬುಕ್ ID ಟ್ರೇಸ್ ಮಾಡಿದ್ರೆ ಸಾಕು. ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಯಾವ ನೆಟ್ವರ್ಕಲ್ಲಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಪೊಲೀಸರಿಗಂತೂ ಇನ್ನೂ ಈಸಿ. ಇನ್ಯಾರೋ ಬೇರೆಯವ್ರ ಬಗ್ಗೆ ಬರೆದು ಹಾಕಿದರೆ 1-2 ದಿನ ಟೈಮ್ ತಗೊಂತ ಇದ್ರೇನ, ಪೊಲೀಸರ ಬಗ್ಗೆನೇ ಬರೆದು ಹಾಕಿರೋದ್ರಿಂದ ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಸೊ ಇದೊಂದು ಭ್ರಮೇಲಿ ತುಂಬ ಜನ ಇದ್ದಾರೆ. ಕೈಯಲ್ಲಿ ಮೊಬೈಲ್ ಇದೆ, ನಮ್ಮ ಹೆಸರು DP ಎಲ್ಲ ಚೇಂಜ್ ಮಾಡ್ಕೊಂಡು ಬೇರೆಯವ್ರ ಅಕೌಂಟಲ್ಲಿ ಹೋಗ್ಬಿಟ್ಟು ಏನು ಬೇಕಾದರೂ ಬಾಯಿಗೆ ಬಂದಂಗೆ ಒದ್ರಬೋದು, ಅಥವಾ ನಾವೇ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ. ಬಟ್ ಅದು ಹಂಗಲ್ಲ. ಸೀರಿಯಸ್ ಆಯಿತು ಅಂತಂದರೆ ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ. ಇದೀಗ ಆತನನ್ನು ವಶಕ್ಕೆ ಪಡ್ಕೊಳ್ತಾ ಇರೋ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಕೆಲವರು ಸಾಮಾಜಿಕ ಜಾಲತಾಣವನ್ನು ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ. ಇನ್ನು ಕೆಲವರು ಅದನ್ನು ಹೆಂಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಹಿಂಗೆ ಗೊತ್ತಾಗುತ್ತೆ ನೋಡಿ. ನೀವು ಕೊಟ್ಟಂಗೆ ಮಾತ್ರ ಆಗೋದಿಲ್ಲ.